ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಇವತ್ತು ಬೇಗ 5 ಮಿನಿಟ್ಸಲ್ಲಿ ಬೇಗ ರೆಡಿ ಆಗೋ ಥರದ್ದು ಬರೀ ಒಂದು 4 ಪ್ರಾಡಕ್ಟ್ ಇಟ್ಕೊಂಡು ಹೇಗೆ ಬೇಗ ರೆಡಿ ಆಗ್ಬೋದು, ಕಾಲೇಜ್ಗೆ ಹೋಗೋದಕ್ಕೆ, ಆಫೀಸ್ಗೆ ಹೋಗೋದಕ್ಕೆ, ಎಸ್ಪೆಷಲಿ ಟಾಡ್ಲರ್ ಮಾಮ್ಸ್ ಆಗಿರೋದ್ರಿಂದ ಬೇಗ ಪಟ್ ಅಂತ ರೆಡಿ ಆಗಬೇಕಾಗಿರುತ್ತೆ. ಸೊ ಬರೀ ಒಂದು 4 ಪ್ರಾಡಕ್ಟ್ ಇಟ್ಕೊಂಡು ಹೆಂಗೆ ರೆಡಿ ಆಗೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಒಂದು ಕೊರಿಯನ್ ಇಯರಿಂಗ್ಸ್ನ 4 ತೊಗೊಂಡಿದ್ದೆ, ಅದನ್ನು ರಿವ್ಯೂ ಮಾಡಕ್ಕೆ ಹೊರಡ್ತಾ ಇದ್ದೀನಿ. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ, ಸೊ ಅದನ್ನು ತೋರಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. 4 ಪ್ರಾಡಕ್ಟ್ ಯಾವುದು ಅಂತ ತೋರಿಸ್ಬಿಡ್ತಾ ಇದ್ದೀನಿ ನೋಡಿ. ಸೊ ಫಸ್ಟ್ ಒಂದು ಲಿಪ್ಸ್ಟಿಕ್ಕು, ಆಮೇಲೆ ಒಂದು ಕಾಂಪ್ಯಾಕ್ಟ್ ಪೌಡರ್ ಆ್ಯಂಡ್ ಒಂದು ಮೆಬ್ಲಿನ್ ಅವರ ಕನ್ಸೀಲರ್, ಆಮೇಲೆ ಡಾಟ್ ಅಂಡ್ ಕೇರ್ ಟಿಂಟೆಡ್ ಸನ್ಸ್ಕ್ರೀಮ್. ಓಕೆ, ಫಸ್ಟ್ ನಾನು ಟಿಂಟೆಡ್ ಸನ್ಸ್ಕ್ರೀಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟಿಂಟೆಡ್ ಸನ್ಸ್ಕ್ರೀಮ್ನ ಒಂಚೂರು ತೊಗೊತಾ ಇದ್ದೀನಿ. ಈ ಟಿಂಟೆಡ್ ಸನ್ಸ್ಕ್ರೀಮ್ ಬಗ್ಗೆ ಆಲ್ರೆಡಿ ನಾನು ನಿಮಗೆ ತುಂಬ ಹೇಳಿದ್ದೀನಿ. ತುಂಬ ಚೆನ್ನಾಗಿದೆ ಈ ಸನ್ಸ್ಕ್ರೀಮು ಆ್ಯಂಡ್ ಯು ವಿಲ್ ಗೆಟ್ ದ ಟಿಂಟ್ ಗ್ಲೋ. ಆಲ್ರೆಡಿ ತುಂಬ ಟಿಂಟ್ ಗ್ಲೋ ಸಿಗುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ಟಿಪ್ ಹೇಳೋಣ ಅಂದ್ಕೊಂಡಿದ್ದೆ. ಏನದು ಅಂದರೆ, ನಿಮ್ಮ ಮಾಯ್ಶ್ಚರೈಸರು, ಸನ್ಸ್ಕ್ರೀಮು ಇವೆಲ್ಲ ಹಚ್ಕೊಂಡು ಹೋಗಬೇಕು ನಾನು ದಿನ ಅನ್ನೋ ಥರ ಇದ್ದಾಗ ಮಾಯ್ಶ್ಚರೈಸರನ್ನ ಏನು ಮಾಡ್ಬೋದು ಅಂದರೆ, ನೀವು ಇನ್ನೊಂದು ದಿವಸ ರಾತ್ರಿನೇ ಹಚ್ಕೊಂಡು ಮಲ್ಕೊಳೋದ್ರಿಂದ ಅದು ಸ್ಕಿನ್ ಮೇಲೆ ಮಾಯ್ಸ್ಟ್ ಆಗು ಕೂಡ ಇರುತ್ತೆ, ಸ್ಲೀಪ್ ಮಾಸ್ಕ್ ಆಗು ಕೂಡ ವರ್ಕ್ ಆಗುತ್ತೆ. ನಾನು ಆಲ್ರೆಡಿ ನಿಮಗೆ ಡಾಟ್ ಅಂಡ್ ಕೀ ಅವರ ಮಾಯ್ಶ್ಚರೈಸರ್ ಬಗ್ಗೆ ಹೇಳಿದ್ದೆ. ಇದು ನಿಮಗೆ ಸ್ಲೀಪ್ ಮಾಸ್ಕ್ ಆಗು ಕೂಡ ಹೆಲ್ಪ್ ಆಗುತ್ತೆ ಇದನ್ನ ಹಚ್ಕೊಂಡ್ರೆ, ಆ್ಯಂಡ್ ಮಾಯ್ಸ್ಟ್ ಆಗು ಕೂಡ ಇರುತ್ತೆ. ಇದು ಯಾವ ಪ್ರಮೋಷನಲ್ ವಿಡಿಯೋನೂ ಅಲ್ಲ. ಸೊ ನಾನು ಯೂಸ್ ಮಾಡಿರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮಾತ್ರ, ನನಗೆ ಡೈಲಿ ಯೂಸ್ ಆಗಿರೋದ್ರಿಂದ ನಾನೇನು ಜಾಸ್ತಿ ಕನ್ಸೀಲರ್ನ ಯೂಸ್ ಮಾಡಲ್ಲ. ಜಸ್ಟ್ ಟ್ಯಾಪ್ 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 ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮಾತ್ರ ತೊಗೊತಾ ಇದ್ದೀನಿ ಅಷ್ಟೇ. ಸೊ ಅದಾದಮೇಲೆ ಒಂದು ಬ್ರಷ್ ತೊಗೊತಾ ಇದ್ದೀನಿ. ನೀಟಾಗಿ ಅದನ್ನೆಲ್ಲ ಬ್ಲೆಂಡ್ ಮಾಡ್ಕೊತೀನಿ. ಸೊ ಡನ್. ಆಮೇಲೆ ನಾನು ಕಾಂಪ್ಯಾಕ್ಟ್ ಪೌಡರ್ ತೊಗೊತಾ ಇದ್ದೀನಿ. ಮೆಬ್ಲಿನ್ ಅವರ ಫಿಟ್ ಮಿ ಕಾಂಪ್ಯಾಕ್ಟ್ ಪೌಡರ್ ಇದು. ಇದ್ರ ಬಗ್ಗೆನೂ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಜಸ್ಟ್ ಇಟ್ ಗಿವ್ಸ್ ಯು ದಟ್ ಮ್ಯಾಟ್ ಫಿನಿಶ್ ಲುಕ್. ನಿಮಗೆ ಫೌಂಡೇಶನ್ ಅನ್ನೋದೇ ಬೇಡ ಈ ಕಾಂಪ್ಯಾಕ್ಟ್ ಯೂಸ್ ಮಾಡೋದ್ರಿಂದ. ಸೊ ಇಟ್ಸ್ ಡನ್. ಈಗ ನನ್ನ ಫೇವ್ರೆಟ್ ಲಾರಿಯಲ್ ಪ್ಯಾರಿಸ್ ಅವರ ಲೀಸಿ ಸಂಡೇ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ. ಇದಂತೂ ತುಂಬ ತುಂಬ ಸೂಪರ್ ಶೇಡು. ಡೈಲಿ ಯೂಸ್ಗಾಗಿರ್ಬೋದು, ಪಾರ್ಟೀಸ್ಗೆ, ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸ್ಟಿಕ್ಕರ್ ಬಂದಿಟ್ಕೊಂಡ್ರೆ ಇಟ್ ಫಿನಿಶಸ್ ದ ಕಂಪ್ಲೀಟ್ ಲುಕ್. ಒಂದು ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಇದಕ್ಕೆ ಏನು ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ, ಝೂಡಿಯೋ ಅವರ ಮಿನಿ ಲಿಪ್ಸ್ಟಿಕ್ಸ್ ತೊಗೊಂಡಿದ್ನಲ್ಲ, ಈ ಕಲರ್ ನಮಗೆ ಡ್ರೆಸ್ಸಿಗೆ ತುಂಬ ಚೆನ್ನಾಗಿ ಶೇಡ್ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತದೆ. ಅದಕ್ಕೆ ಇದನ್ನು ಬ್ಲಷ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಟ್ಯಾಪ್ 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 ಅಷ್ಟೇ. ಒಂದು ಬ್ರಷ್ ತೊಗೊಂಡು ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡ್ರೆ, ಹಾಗೆ ಅದನ್ನ ಕಣ್ಣ ಮೇಲೆ ಒಂದೊಂಚೂರು. ಸೊ ಇಟ್ಸ್ ರೆಡಿ. ಇದನ್ನು ಆಚೆ ಕಡೆ ನೀಟಾಗಿ ಒಳ್ಳೆ ಲೈಟಿಂಗ್ಸಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ನಾನು ಕೂದಲನ್ನು ಕೂಡ ಡನ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಓಕೆನಾ? ಓಕೆ, ನೋಡ್ಕೊಂಬಂದ್ರಲ್ಲ, ಇವತ್ತು ನಾನು ಫ್ಲಿಪ್ಕಾರ್ಟಲ್ಲಿ
ತೊಗೊಂಡಿದ್ದೆ 5 ಇಯರಿಂಗ್ಸ್ ತೊಗೊಂಡಿದ್ದೀನಿ. ಒಂದೊಂದಾಗೆ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಕೊರಿಯನ್ ಇಯರಿಂಗ್ಸು ಹೇಗೆ ಕಾಣಿಸುತ್ತೆ ಅಂತ ಹೇಳಿ ನಿಮಗೆ. ಓಕೆನಾ? ಸೊ ಫಸ್ಟ್ ಇಯರಿಂಗ್ಸ್, ಅಫ್ಕೋರ್ಸ್ ಇದು ಕೊರಿಯನ್ ಇಯರಿಂಗ್ಸು ತುಂಬ ಟ್ರೆಂಡ್ ಆಗಿತ್ತು ಇಯರಿಂಗು. ಆ ಇಯರಿಂಗ್ಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಇಯರಿಂಗ್ಸು ಪ್ಯಾಕ್ ಇದನ್ನ ಈಗ ಹಾಕೊಳ್ಳೋದು ಅಂದರೆ ಎಷ್ಟು ಕ್ಯೂಟಾಗಿ ಕಾಣಿಸ್ತದೆ ಅಲ್ವಾ ಇಯರಿಂಗ್ಸು. ಆ್ಯಕ್ಚುಲಿ ನಾನು ಹೇರ್ ಟೈಮ್ ಮಾಡಿದ್ದೀನಿ, ನಿಮಗೆ ನೀಟಾಗಿ ಕಾಣಿಸುತ್ತೆ ಅಂತಾನೆ. ಸೊ ನೆಕ್ಸ್ಟ್ ಈ ಕಡೆನ ಹಾಕೊಂಡು ತೋರಿಸ್ತೀನಿ. ತುಂಬ ಕ್ಯೂಟ್ ಆಗಿದೆ ಇಯರಿಂಗ್ಸ್ ಮಾತ್ರ. ಯಾವ್ದಾದ್ರು ರೆಡ್ ಡ್ರೆಸ್ ಮೇಲಂತೂ ತುಂಬ ಚೆನ್ನಾಗಿ ಸ್ಟೈಲ್ ಮಾಡ್ಬೋದು ಇದನ್ನ. ಐ ಲವ್ ಇಟ್, ಸೂಪರ್. ಸೊ ನೆಕ್ಸ್ಟ್ ಇಯರಿಂಗ್ ಸ್ಟಾರ್ಟ್ ಮಾಡೋಣ. ಸೊ ನೆಕ್ಸ್ಟ್ ಇಯರಿಂಗ್ಸ್ ಬಂದು ಈ ಥರ ಇದೆ. ಇದನ್ನು ಕೂಡ ತೋರಿಸ್. ಆ ಬೋ ಇದೆ ಮಧ್ಯದಲ್ಲಿ, ಕಾಣಿಸ್ತಾ ಇದೆಯಾ? ಹಾಕೊಂಡು ತೋರಿಸ್ತೀನಿ ಹೇಗಿದೆ ಇದು ಅಂತ. ತುಂಬ ಕ್ಯೂಟ್ ಆಗಿದೆ ಇಯರಿಂಗ್ಸ್ ಮಾತ್ರ. ಈ ಡ್ರೆಸ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಪರ್ಲ್ ಇಯರಿಂಗ್ಸು ಅಲ್ವಾ. ಸೊ ನೆಕ್ಸ್ಟ್ ಇಯರಿಂಗ್ಸ್ ಬಂತು ಈ ತರ ಇದೆ, ಬಟರ್ಫ್ಲೈ ಇಯರಿಂಗ್ಸ್. ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಓಕೆ, ಇದು ತಗೊಂಡಾಗ ಐ ಡಿಡ್ಂಟ್ ಮೆಂಟ್ ಇಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಇದು ಅಂತ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಇದೊಂದು ಚೂರು ಸುತ್ಕೊಳುತ್ತೆ. ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ಹಾಕ್ಕೊಬೇಕಾದ್ರೆ. ಆ್ಯಂಡ್ ಮೇಂಟೈನ್ ಮಾಡೋಕ್ಕೆ ಇದೊಂದು ಚೂರು ಕಷ್ಟ ಆಗ್ಬೋದು, ಯಾಕಂದರೆ ಇದು ತುಂಬ ಉದ್ದ ಇರೋದ್ರಿಂದ ಮೇಂಟೈನ್ ಮಾಡೋಕೆ ಒಂಚೂರು ಕಷ್ಟ ಆಗುತ್ತೆ. ಬಟರ್ಫ್ಲೈ ಇಯರಿಂಗ್ಸ್, ವಾವ್, ದಟ್ಸ್ ಸೋ ನೈಸ್. ಓಕೆ, ನೆಕ್ಸ್ಟ್ ಒನ್ ಟ್ರೈ ಮಾಡೋಣ. ಓಕೆ, ದಿಸ್ ಇಯರಿಂಗ್ ಇಸ್ ಸೋ ಬ್ಯೂಟಿಫುಲ್. ನಾನು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಇಯರಿಂಗ್ಸ್ನ ನಾನಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಗೊಂಡೆ. ಇಷ್ಟು ಕ್ಯೂಟ್ ಆಗೋದಲ್ಲ ಇಯರಿಂಗ್ಸು, ಪುಟ್ಟದಾಗಿ. ಓ ಗಾಡ್, ಲುಕ್ ಅಟ್ ಇಟ್, ಇಟ್ಸ್ ಸೋ ಬ್ಯೂಟಿಫುಲ್. ಐ ಲವಿಂಗ್ ಇಟ್. ಆದರೆ ಪ್ರಾಬ್ಲಮ್ ಏನಂದರೆ ಇನ್ನೊಂದು ತೆಗಿಯೋಕ್ಕಾಗ್ತದೆ, ಇನ್ನೊಂದು ಉಪ್ಪದ ಮಾಡೋಕ್ಕಾಗ್ತಲ್ಲ. ಇಟ್ಸ್ ಸೋ ಟೈಟ್. ಓಕೆ, ಐ ಡೆಫಿನೆಟ್ಲಿ ಗೋನಾ ರಿಟರ್ನ್ ದಿಸ್, ಬಟ್ ಇಟ್ಸ್ ನೈಸ್. ಬಟ್ ಐ ಗೋನಾ ರಿಟರ್ನ್ ಇಟ್. ಓಪನ್ ಆಗ್ತಾ ಇಲ್ಲ. ನೆಕ್ಸ್ಟ್ ಒನ್ ಇದೆ. ಓಕೆ, ಯು ಗೋನಾ ಲವ್ ದಿಸ್ ಇಯರಿಂಗ್ಸ್. ಇಟ್ಸ್ ಸೋ ಟಿಪಿಕಲಿ, ನಾನು ತುಂಬ ಕೊರಿಯನ್ ಸೀರೀಸ್ ನೋಡಿದ್ದೀನಿ, ಆ್ಯಕ್ಚುಲಿ ನೋಡ್ತಾನೆ ಇರ್ತೀನಿ. ಅದರಲ್ಲಿ ಈ ಥರ ಇಯರಿಂಗ್ಸ್ ಮಾತ್ರ ಅವರು ತುಂಬ ಯೂಸ್ ಮಾಡ್ತಾರೆ. ಇಟ್ ಲುಕ್ಸ್ ಸೋ ಕ್ಯೂಟ್. ಬ್ರೈಟ್ನೆಸ್ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಅಲ್ವಾ? ಇಟ್ ಲುಕ್ಸ್ ಸೋ, ವಾವ್, ಇಟ್ಸ್ ಸೋ ಬ್ಯೂಟಿಫುಲ್, ಇಟ್ಸ್ ಸೋ ಬ್ಯೂಟಿಫುಲ್, ಇಟ್ಸ್ ಸೋ ಬ್ಯೂಟಿಫುಲ್. ವಾವ್, ತುಂಬ ತುಂಬ ಕ್ಲಾಸಿ ಆಗಿದೆ ಇಯರಿಂಗ್ಸು. ಐ ಲವ್ ದಿಸ್. ಎಲ್ಲ ಲಿಂಕ್ಸ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹೋಪ್ ನಿಮ್ಗೆ ಇಯರಿಂಗ್ಸು ಮತ್ತು ಸಿಂಪಲ್ ಮೇಕಪ್ಪು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ಲವಿಂಗ್ ಇಟ್. ಐಮ್ ಸೋ ಅಬ್ಸೆಸ್ಡ್ ವಿತ್ ಇಟ್. ಓಕೆ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.
ಧನ್ಯವಾದಗಳು.